ಇನ್ನು ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಫೈಟ್ ಮತ್ತೆ ಮುಂದುವರಿತಿದೆ. ಇದುವರೆಗೆ ಕಾಂಗ್ರೆಸ್ನ ಇನ್ಸೈಡ್ ವಿಚಾರಗಳನ್ನು ನೋಡಿದ್ವಿ. ಈಗ ಬಿಜೆಪಿಯ ಸರದಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಟೀಮ್ ಬಿಗಿಪಟ್ಟು ಹಿಡಿದಿದೆ. ಯಾವುದೇ ಬದಲಾವಣೆ ಇಲ್ಲ ಅಂತ ವಿಜೇಂದ್ರ ಸಂದೇಶ ಸಾರ್ತಿದ್ದಾರೆ. ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲಿ ಬಿವೈ ವಿಜೇಂದ್ರ ಸಂದೇಶವನ್ನು ಸಾರಿದ್ರು. ಮುಂದಿನ ಬಾರಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಲೇಬೇಕು, ಇಲ್ಲಿ ಸೋತಿರುವವರು ಮತ್ತೆ ಶಾಸಕರಾಗಬೇಕು ಅಂತ ಕರೆ ಕೊಟ್ಟರು. ಎಲ್ರಿಗೂ ಕೂಡ ಧೈರ್ಯ ಹುಮ್ಮಸ್ಸು ತುಂಬಿದ್ರು ವಿಜೇಂದ್ರ. ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಶಾಸಕರಾಗಬೇಕು, ಎಲ್ಲರೂ ಕೂಡ ಸೇರಿ ಪಕ್ಷವನ್ನ ಕಟ್ಟೋಣ ಅಂತ ಬಿವೈವಿ ಕರೆ ನೀಡಿದ್ದಾರೆ. ಇದು ಸದ್ಯಕ್ಕೆ ಬಿಜೆಪಿಯಲ್ಲಿ ನಡೀತಿರುವಂಥ ಬೆಳವಣಿಗೆ. ಈ ಸಲ ಯಾರು ಸೋತಿದ್ದಾರೆ ಅವರು ಮುಂದಿನ ಸಲ ಗೆಲ್ಲಬೇಕು ಅಂದರೆ ಹಿಂದಿನ ಚುನಾವಣೆಯಲ್ಲಿ 2023ರಲ್ಲಿ. ಬಟ್ ಗೊತ್ತಿಲ್ಲ ಆ ಟೈಮಲ್ಲಿ ಯಾರಿಗೆ ಹೈಕಮಾಂಡ್ ಟಿಕೆಟ್ ಕೊಡುತ್ತೋ ಏನೋ. ಬಟ್ ನಾವು ಒಂದು ರೇಸ್ನಲ್ಲಿ ಇರಬೇಕು, ಒಗ್ಗಟ್ಟಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕರೆ ಕೊಟ್ಟಿದ್ದಾರೆ. ಯಾವುದೇ ಬದಲಾವಣೆ ಇಲ್ಲ ಅಂತ ವಿಜೇಂದ್ರ ಪರೋಕ್ಷವಾದಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆದರೆ ಯತ್ನಾಳ್ ಬಣ ಹೇಳ್ತಿರುವಂಥ ಪ್ರಕಾರ ಯಡಿಯೂರಪ್ಪ ಫ್ಯಾಮಿಲಿಯಿಂದನೇ ರಾಜ್ಯ ಬಿಜೆಪಿ ಇಂಥ ಸ್ಥಿತಿಗೆ ಬಂದಿದೆ ಅಂತ ಯತ್ನಾಳ್ ಪದೇ ಪದೇ ಅದನ್ನು ರಿಪೀಟ್ ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಈಗ ಬಿಜೆಪಿಯಲ್ಲಿ ಈ ವಿಜೇಂದ್ರ ವರ್ಸಸ್ ಯತ್ನಾಳ್ ಅನ್ನೋದು ಆಗಾಗ ಇದನ್ನು ಶಮನ ಮಾಡುವಂಥ ಪ್ರಯತ್ನಗಳಾಗ್ತಿದೆ. ಬಟ್ ಸ್ಟಿಲ್ ಅದು ಆ ಒಂದು ಗ್ಯಾಪ್ ಇನ್ನೂ ಕೂಡ ಕೂಡಿರೋ ಹಾಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಮೊನ್ನೆ ಈ ಪರಾಜಿತ ಅಭ್ಯರ್ಥಿಗಳನ್ನ ಕರ್ಕೊಂಡು ಬಂದು ಮಾಡಿದಂಥ ಮೀಟಿಂಗ್ ಇರ್ಬೋದು, ಸೊ ಅದಾದ್ಮೇಲೆ ಏನಾದರೂ ಬದಲಾವಣೆ ಕಂಡು ಬರ್ತಾ ಇದೆಯಾ? ವಿಜೇಂದ್ರ ಅವರ ಒಂದು ನಡೆ ಹೇಗಿದೆ? ಯತ್ನಾಳ್ ಟೀಮ್ ಏನು ಹೇಳ್ತಾ ಇದೆ ಅಂತ? ಅವಿನಾಶ್, ಬಿಜೆಪಿಯಲ್ಲಿ ಕೆಲವೇ ದಿನಗಳಲ್ಲಿ ಅಂದ್ರೆ ಬಹುತೇಕ ಈ ತಿಂಗಳಂತೆ ಅಥವಾ ಮುಂದಿನ ತಿಂಗಳಿನಲ್ಲಿ ಸಾಂಸ್ಥಿಕ ಚುನಾವಣೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಸಂಬಂಧಪಟ್ಟಂತ ಚುನಾವಣೆಗಳು ಕೂಡ ನಡೆಯುತ್ತೆ. ಹೀಗಾಗಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ಅವರ ಮುಂದುವರಿಕೆ ಬಗ್ಗೆ ಬಹುತೇಕ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಇದರ ಮಧ್ಯೆ ಯತ್ನಾಳ್ ಮತ್ತು ಅವರ ಬೆಂಬಲದಲ್ಲಿರುವಂತಹ ಉಳಿದಂತಹ ಶಾಸಕರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಅವರ ಬದಲಾವಣೆ ಆಗತ್ತೆ, ಬೇರೆ ನೇಮಕಾತಿ ಆಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಮತ್ತು ಅಲ್ಲಲ್ಲಿ ಆ ವಿಚಾರವನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಚರ್ಚೆ ಇರುವಂತಹ ಮಧ್ಯೆ ಮೊನ್ನೆ ನಡೆದಂತಹ ಬಿಜೆಪಿಯ ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಏನಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವಂತ ಸಂದೇಶವನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಆ ಮೂಲಕ ತಮ್ಮ ಬದಲಾವಣೆ ಆಗತ್ತೆ ಅನ್ನುವಂತ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ ಆ ನಿರೀಕ್ಷೆ ಇಟ್ಕೊಂಡಿರುವಂತಹ ಯತ್ನಾಳ್ ಮತ್ತು ಅವರ ತಂಡಕ್ಕೆ ಒಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ವಿಜೇಂದ್ರ ಈ ಪರಾಜಿತರ ಸಭೆಯಲ್ಲಿ ಮಾಡಿದ್ದಾರೆ. ಯಾಕೆಂದ್ರೆ ಮುಂದಿನ ಬಾರಿ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಮತ್ತು ಇಲ್ಲೀಗ ಸದ್ಯಕ್ಕಿರುವಂತಹ ಸೋತಿರುವಂತಹ ಅಭ್ಯರ್ಥಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಶಾಸಕರಾಗಿ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾತನ್ನ ಹೇಳೋ ಮುಖಾಂತರವಾಗಿ ಮುಂದಿನ ಚುನಾವಣೆಯವರೆಗೂ ಕೂಡ ನಾನು ಅಧ್ಯಕ್ಷನಾಗಿರ್ತೀನಿ ಅನ್ನುವಂತ ಪರೋಕ್ಷವಾದಂತಹ ಸಂದೇಶವನ್ನ ಈ ಸಭೆಯಲ್ಲಿ ವಿಜೇಂದ್ರ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅವರು ನೇರವಾಗಿ ಬದಲಾವಣೆ ಇಲ್ಲ ಮತ್ತು ನಾನೇ ಅಧ್ಯಕ್ಷನಾಗಿರ್ತೀನಿ ಅನ್ನುವಂತ ಮಾತನ್ನ ಹೇಳಿಲ್ಲ, ಬದಲಾಗಿ ಪರೋಕ್ಷವಾಗಿ ಈ ಮಾತನ್ನ ಹೇಳೋ ಮುಖಾಂತರವಾಗಿ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಹೇಳುವಂತ ಒಂದು ಕೆಲಸವನ್ನ ಮಾಡಿದರೆ ಆ ಮೂಲಕ ಪಕ್ಷ ಸಂಘಟನೆಯಲ್ಲಿ ನಾನು ಮತ್ತೆ ತೊಡಗಿಸಿಕೊಳ್ತೇನೆ ಅನ್ನುವಂತ ಒಂದು ಸಂದೇಶವನ್ನ ಕೊಡೋ ಮುಖಾಂತರ ಪರಾಜಿತ ಅಭ್ಯರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಹೇಳುವಂತ ಒಂದು ಪ್ರಯತ್ನವನ್ನ ಈ ಸಭೆಯ ಮುಖಾಂತರ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಕಿರಣ್.